ಮುಧೋಳ ಬಣಜಿಗ ಸಮುದಾಯದಲ್ಲಿ ಸಂಭ್ರಮ. ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಸಡಗರ. ಹತ್ತಾರು ಸಾಧಕರಿಗೆ ಸನ್ಮಾನ, ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ನಾಡಿನ ಜನಪ್ರತಿನಿಧಿಗಳು, ಸ್ವಾಮೀಜಿಗಳ ಸಂಗಮ, ಮುದ ನೀಡಿದ ಸಂಗೀತ ಕಾರ್ಯಕ್ರಮ. ಇದು ಮುಧೋಳದಲ್ಲಿ ಕಂಡ ಸಂಭ್ರಮ. ಕರ್ನಾಟಕ ರಾಜ್ಯ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಮುಧೋಳ ತಾಲೂಕು ಘಟಕದ ಆಶ್ರಯದಲ್ಲಿ 2026-27ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ನಿಮಿತ್ತ ಆಯೋಜನೆ ಮಾಡಿದ ಸಂಗೀತ ಕಾರ್ಯಕ್ರಮ ಮುದ ನೀಡಿತು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಅನೇಕ ಬಣಜಿಗ ಸಮುದಾಯದ ಹಿರಿಯರು, ಯುವ ಜನತೆ ಆಗಮಿಸಿದ್ರು. ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿಯ ಹಾಲಿ ಸಂಸದ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬಂದಿದ್ರು. ಸುಂದರ ಕಾರ್ಯಕ್ರಮಕ್ಕೆ ಜಗದೀಶ್ ಶೆಟ್ಟರ್ ಅವರು ದೀಪ ಬೆಳಗಿ ಚಾಲನೆ ನೀಡಿದ್ರು. ಅಕ್ಕಮಹಾದೇವಿ ಬಸವಣ್ಣರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಬಳಿಕ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಎಲ್ಲರೂ ಇವತ್ತು ಆ ಸಂಘಟನೆ ಮಾಡ್ತಾರೆ. ಸಮಾಜವನ್ನು ಸಂಘಟನೆ ಮಾಡಿ ನಮ್ಮ ಕೊನೆಯ ಗುರಿ ಏನಿರಬೇಕು, ಇಡೀ ವೀರಶೈವ ಲಿಂಗಾಯತ ಸಮಾಜ ಒಂದು ಶಕ್ತಿ ಕೊಡಬೇಕು. ಅವಾಗ ನಿಜವಾಗಿ ಈ ಸಂಘಟನೆಗೆ ಮಹತ್ವ ಬರಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಮಾಡಿ ಇವತ್ತೇನೋ ಪ್ರತಿಭಾ ಪುರಸ್ಕಾರವನ್ನ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಮಾಡ್ತಾರೆ. ಅದನ್ನು ಮುಂಬರುವ ದಿವಸದಲ್ಲಿ
ಮುಂದಿನ ಡಿಗ್ರಿ ಮುಗಿದು ಅವ್ರು ಬೇರೆ ಬೇರೆ ತಮ್ಮ ಪ್ರತಿಭೆಗೆ ತಕ್ಕಂತೆ ತಮ್ಮ ಗುರಿ ತಕ್ಕಂತೆ ಎಲ್ಲ ಸ್ಥಾನಗಳಲ್ಲಿ ಸಹಿತ ಮೊದಲೇ ಸ್ಥಾನದಲ್ಲಿ ಬರುವಂಥದ್ದು ಗಮನಿಸಿ ನಾನು ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಮಾಜದ ಅನೇಕ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವರ ಜೊತೆಗೆ ಕಳೆದ ಸಾಲಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹ ಮಾಡಿದ್ರು. ಮಕ್ಕಳಿಗೆ ಒಂದು ಪುರಸ್ಕಾರ ಮಾಡಬೇಕು, ಆ ಮಕ್ಕಳ ಹಿಂದೆ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೇರಣೆ ಆಗಬೇಕು. ಹಾಗೆ ಅವರ ತಾಯಿ ತಂದೆಯವರು ಸಂತೋಷದಿಂದ ನಮ್ಮ ಮಕ್ಕಳ ಒಂದು ಪುರಸ್ಕಾರವನ್ನು ನೋಡಬೇಕು. ಹಾಗೆ ಉಳಿದ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ವಿದ್ಯಾವಂತರಾಗಿ ನಾಡಿನ ಸೇವೆ ಸಲ್ಲಿಸುವಂಥರಾಗಬೇಕು. ಹಾಗೆ ತಂದೆ ತಾಯಿಗಳನ್ನು ಕೂಡ ಹಾಗೆ ಒಂದು ಉತ್ತಮ ಅವ್ರನ್ನ ಜೋಪಾನ ಮಾಡುವಂಥ, ಅಂದರೆ ಅವ್ರನ್ನ ಆರೈಕೆ ಮಾಡ್ತಕ್ಕಂಥ, ಅವ್ರನ್ನ ನೋಡುವಂಥ ಒಂದು ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು. ನಾಡು ಕಟ್ಟಬೇಕು. ನಾಡಿನಲ್ಲಿ ಹೊಸ ಹೊಸ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರನ ಹಮ್ಮಿಕೊಂಡಿದ್ದೆವು. ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ವಿವಿಧ ಸಾಧಕರನ್ನು ಗುರುತಿಸಿ ವಿಡಿಯೋ ಕ್ಲಿಪ್ ಮುಖಾಂತರ ಕೆಲವು ಇನ್ಸ್ಪೈರ್ ಆಗುವಂಗೆ ಕೆಲವೊಂದಿಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಒಂದು ಪದಾಧಿಕಾರಿಗಳಿಗೆ, ತಾಲೂಕಿನ ಸಮಾಜದ ಬಂಧುಗಳಿಗೆ ಒಂದು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾಗಿ ಕೆಲವು ವಿಚಾರಗಳು, ಆಮೇಲೆ ವಿದ್ಯಾರ್ಥಿಗಳ ಸಾಧನೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಈ ಒಂದು ವೇದಿಕೆಗಳ ಮುಖಾಂತರ ಆಯಿತು ಅಂತೇಳಿ ನಾನು ಹೇಳ್ತೇನೆ. ಬನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳು, ಶಿರೋಳದ ಶಂಕರಾರೂಢ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು. ಜೊತೆಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಹಾಗೂ ಮುಧೋಳದ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ಪ್ರತಿ ಬಾರಿಯೂ ಮುಧೋಳ ಬಣಜಿಗ ಸಂಘವು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಲೇ ಬಂದಿದೆ. ಈ ಬಾರಿಯೂ ಅದ್ಧೂರಿ ಕಾರ್ಯಕ್ರಮದ ಮೂಲಕ ಮಾದರಿಯಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.